ಹೆಲ್ದಿ ಬ್ರೇಕ್ಫಾಸ್ಟ್ ಅಂದರೆ ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ, ಏನೇನೋ ತಿಂದ್ಬಿಟ್ಟು ಚೆನ್ನಾಗಿ ಹೊಟ್ಟೆ ತುಂಬಿಟ್ಟು ಚೆನ್ನಾಗಿ ತಿಂದಿದ್ದೀನಿ ಅನ್ನೋದಲ್ಲ. It should be a combined balanced diet which improves your overall health, overall nutrition, and also which protects and improves your kidney, bladder function and your sexual function. ಬನ್ನಿ ನನ್ನ ಬ್ರೇಕ್ಫಾಸ್ಟು ತೋರಿಸ್ತೀನಿ. ನಮಸ್ಕಾರ ಎಲ್ರಿಗೂ. ನಾನು ಈಗ ಜಸ್ಟ್ ತಾನೇ ಬೆಳಗ್ಗೆಯಿಂದ ಒಂದು 2 ಸರ್ಜರಿ ಮಾಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ ಬಂದಿದ್ದೀನಿ ಮನೆಗೆ, ಜಸ್ಟ್ ಫಾರ್ ಬ್ರೀಫ್ ಪೀರಿಯಡ್, ಒಂದು 15-20 ನಿಮಿಷಕ್ಕೆ. ಯೂಶಲಿ ನನ್ನ ಬ್ರೇಕ್ಫಾಸ್ಟು ಆಲ್ಮೋಸ್ಟ್ ಎವ್ರಿ ಡೇ ಸೇಮ್ ಇದೇ ಥರನೇ ಇರುತ್ತೆ. ನನ್ನ ಬ್ರೇಕ್ಫಾಸ್ಟಲ್ಲಿ ನಾರ್ಮಲ್ ಆಗಿ ಇವತ್ತು ಒಂದು 2 ಎಗ್ಸು, ಕಡಲೆಕಾಳು ನೆನೆಸಿರೋದು ಮೊಳಕೆ ಕಟ್ಟಿರೋದು, ಆಮೇಲೆ ಹೆಸರು ಕಾಳು ಮೊಳಕೆ ಕಟ್ಟಿರೋದು, ಜೊತೆಗೆ ಕುಕುಂಬರ್. ಈ ಎಗ್ಸಿಂದ ನ್ಯೂಟ್ರಿಷನ್ ಅಂತ ತೊಗೊಂಡ್ರೆ ನಮ್ಮ ಬಾಡಿಗೆಲ್ಲ ಹೆಲ್ಪ್ ಆಗಬೇಕು. ನಾನು ನ್ಯೂರೋಲಜಿಸ್ಟ್ ಆಗಿರೋದ್ರಿಂದ ಇದರಿಂದ ನಮ್ಮ ಕಿಡ್ನಿಗೆ ಇಲ್ಲ ನಮ್ಮ ಮೆನ್ಸ್ ಹೆಲ್ತ್ಗೆ, ಎರೆಕ್ಷನ್ಸ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಈ ಎಗ್ಸಿಂದ ಏನಾಗುತ್ತೆ, ನಮಗೆ ತುಂಬ ಒಳ್ಳೆ ಪ್ರೋಟೀನ್ಸ್ ಸಿಗುತ್ತೆ. ಪ್ರೋಟೀನ್ಸ್ ಆರ್ ವೆರಿ ಗುಡ್ ಫಾರ್ ಓವರಾಲ್ ಹೆಲ್ತ್. ಸೊ ಇದು ಪ್ರೊಸೆಸ್ಡ್ ಫುಡ್ ಅಲ್ಲ, ಹಾಗಾಗಿ ಬ್ಲಾಡರ್ ಇರಿಟೇಷನ್ ಕಡಿಮೆ ಇರುತ್ತೆ. ಇದರಲ್ಲಿ ಫೋಲಿಕ್ ಆ್ಯಸಿಡ್ ಮತ್ತು ವೈಟಮಿನ್ B12 ತುಂಬ ಜಾಸ್ತಿ ಇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೆನ್ಸ್ ಹೆಲ್ತ್, ಫಾರ್ ಸೆಕ್ಷುವಲ್ ಫಂಕ್ಷನ್. ಇದು ಹೆಸರು ಬೇಳೆ ಮೊಳಕೆ ಕಟ್ಟಿರೋದು, ಅದು ತಿಂತಾ ಇದ್ರೆ ಹಂಗೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರು ಹಾಕ್ಕೊಂಡಿದ್ದೀನಿ ಅದಕ್ಕೆ, ಮೊಳಕೆ ಕಟ್ಟಿರೋ ಕಾಳಿಗೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ. ಎಷ್ಟೊಂದು ಜನ ಹಂಗೇನೂ ಇಷ್ಟಪಡ್ತಾರೆ, ಅದು ನಿಮ್ಗೆ ಬಿಟ್ಟಿರೋದು. ಈ ಮೊಳಕೆ ಕಟ್ಟಿರೋ ಕಾಳಲ್ಲಿ ಯಥೇಚ್ಛವಾಗಿ ಫೈಬರ್ಸ್ ಆಗಿರ್ಬೋದು, ಹೈಡ್ರೇಷನ್ ವಾಟರ್ ಆಗಿರ್ಬೋದು, ಅದಲ್ಲದೆ ಮೆಗ್ನೀಷಿಯಮ್ಮು, ಜೊತೆಗೆ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್, ಲೋ ಫ್ಯಾಟ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಇದೆ. ಸೊ ನಾನು ಅವಾಗಲೇ ಹೇಳಿದಂಗೆ ಪ್ರೋಟೀನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಹೆಲ್ತ್, ಫಾರ್ ಓವರ್ ಆಲ್ ಬಾಡಿ ಆ್ಯಂಡ್ ಮಸಲ್ ಮಾಸ್. ಮೆಗ್ನೀಷಿಯಮ್ ನಮ್ಮ ಬಾಡಿಯ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ, ಕಿಡ್ನಿಲಾಗೋ ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ, ಬ್ಲಾಡರ್ಲಾಗೋ ಇರಿಟೇಷನ್ನ ಕಡಿಮೆ ಮಾಡುತ್ತೆ. ಅದರಲ್ಲಿರೋ ಫೈಬರ್ಸು ನಮ್ಮ ಕಾನ್ಸ್ಟಿಪೇಷನ್ನ ಪ್ರಿವೆಂಟ್ ಮಾಡುತ್ತೆ. ಕಾನ್ಸ್ಟಿಪೇಷನ್ ಪ್ರಿವೆಂಟ್ ಮಾಡಿದ್ರೆ ಡೈರೆಕ್ಟಾಗಿ ಯೂರಿನರಿ ಪ್ರಾಬ್ಲಮ್ಸ್ ಏನಿದೆ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಕಡೆ ಕಾನ್ಸ್ಟಿಪೇಷನ್ಗೂ ಯೂರಿನರಿ ಪ್ರಾಬ್ಲಮ್ಗೂ ತುಂಬ ಕನೆಕ್ಷನ್ ಇದೆ. ನೆಕ್ಸ್ಟ್ ಬಂದರೆ ನಮ್ಮದು ಕಡಲೆಕಾಳು ನೆನೆಸಿರೋವಂಥದ್ದು, ಮೊಳಕೆ ಕಟ್ಟಿರೋವಂಥದ್ದು, ಅದರಲ್ಲಿ ಯಥೇಚ್ಛವಾಗಿ ಫೈಬರ್ಸ್ ಇದೆ. ಆ ಫೈಬರ್ಸಿಂದ ನಮ್ಮ ಕಾನ್ಸ್ಟಿಪೇಷನ್ ಆರಾಮಾಗಿ ದೂರ ಆಗುತ್ತೆ. ಹೈಡ್ರೇಷನ್ ಮೇಂಟೈನ್ ಆಗಿರೋದು ನಮ್ಮ ಬಾಡಿಗೆ ಹೆಲ್ಪ್ ಆಗುತ್ತೆ, ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಅದರಲ್ಲಿರೋ ಮಿನರಲ್ಸ್ ಆಗಿರ್ಬೋದು, ಮಿನರಲ್ಸ್ ಅಂದರೆ ಪೊಟ್ಯಾಷಿಯಮ್ ಮತ್ತು ಫೋಲಿಕ್ ಆ್ಯಸಿಡ್ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಪೊಟ್ಯಾಷಿಯಮ್ ಫೋಲಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ, ಎನರ್ಜಿ ಲೆವೆಲ್ಸ್ನ ಇಂಪ್ರೂವ್ ಮಾಡುತ್ತೆ. ಹಾರ್ಟಲ್ಲೂ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಕಿಡ್ನಿಲೂ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ನಮ್ಮ ಜೆನಿಟೇರಿಯಾದಲ್ಲೂ ಅಂದರೆ ಸೆಕ್ಷುವಲ್ ಆರ್ಗನಲ್ಲೂ ಬ್ಲಡ್ ಸಪ್ಲೈ ಇಂಪ್ರೂವ್ ಆಗುತ್ತೆ. ಸೊ ಎಲ್ಲೆಲ್ಲಿ ಬ್ಲಡ್ ಸಪ್ಲೈ ಇಂಪ್ರೂವ್ ಆಗುತ್ತೆ, ಆ ಆರ್ಗನ್ಸ್ ಎಲ್ಲ ನಗಕ್ಕೆ ಸ್ಟಾರ್ಟ್ ಮಾಡ್ತವೆ. ಕಿಡ್ನಿ ನಗುತ್ತೆ, ಯೂರಿನ್ ಪ್ರೊಡಕ್ಷನ್ ಚೆನ್ನಾಗುತ್ತೆ, ಟಾಕ್ಸಿನ್ಸ್ ಹೊರಗಡೆ ಆಗುತ್ತೆ. ನಮ್ಮ ಜೆನಿಟೇರಿಯಾಗಿ ಬ್ಲಡ್ ಸಪ್ಲೈ ಇಂಪ್ರೂವ್ ಆದರೆ ಅದು ಖುಷಿಯಾಗಿ, ಅದು ಎರೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಸೆಕ್ಷುವಲ್ ಹೆಲ್ತ್ ಚೆನ್ನಾಗಿರುತ್ತೆ. ಈ ಸೌತೆಕಾಯಲ್ಲಿ ತುಂಬ ಫೈಬರ್ಸು, ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ವಾಟರ್ ಕಂಟೆಂಟ್ ಏನು ಮಾಡುತ್ತೆ, ಬ್ಲಡ್ ಫ್ಲೋ ಇಂಪ್ರೂವ್ ಮಾಡುತ್ತೆ, ಕಿಡ್ನಿಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಯೂರಿನ್ ಪ್ರೊಡಕ್ಷನ್ ಚೆನ್ನಾಗುತ್ತೆ, ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ, ಬ್ಲಾಡರ್ ಇರಿಟೇಷನ್ ಕಡಿಮೆ ಆಗುತ್ತೆ. ಅದರಲ್ಲಿರೋ ಫೈಬರ್ಸು ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡುತ್ತೆ. ಕಾನ್ಸ್ಟಿಪೇಷನ್ ಅವಾಯ್ಡ್ ಆದ ತಕ್ಷಣ ಇದಕ್ಕಿದ್ದಂಗೆ ಬ್ಲಾಡರ್ ಇರಿಟೇಷನ್ ಆಗಿರ್ಬೋದು, ಯೂರಿನರಿ ಪ್ರಾಬ್ಲಮ್ಸ್ ಆಗಿರ್ಬೋದು ಕಡಿಮೆ ಆಗುತ್ತೆ.